ನಮಸ್ಕಾರ ಆತ್ಮೀಯ ಬಂಧುಗಳೇ. ಮೌನ ಬಂಗಾರ. ಒಂದು ಹಳ್ಳಿಗೆ ಒಬ್ಬ ಸೈನಿಕ, ಒಬ್ಬ ವರ್ತಕ ಕುದುರೆ ಸವಾರಿ ಮಾಡಿಕೊಂಡು ಬಂದರು. ಆ ಹಳ್ಳಿಯ ಹೆಬ್ಬಾಗಿಲ ಬಳಿ ಇದ್ದ ಮರಕ್ಕೆ ವರ್ತಕ ತನ್ನ ಕುದುರೆ ಕಟ್ಟಿ ಹಾಕಿದರು. ಆಗ ಸೈನಿಕನು ಕೂಡ ತನ್ನ ಕುದುರೆಯನ್ನು ಅದೇ ಮರಕ್ಕೆ ಕಟ್ಟಲು ಬಂದರು. ಆಗ ವರ್ತಕ ಹೇಳಿದರು, ನೋಡು, ನನ್ನ ಕುದುರೆ ತುಂಬ ಒರಟಾಗಿದೆ, ನಿಮ್ಮ ಕುದುರೆಗೆ ಗಾಯ ಮಾಡುತ್ತದೆ, ನೀವು ಬೇರೆ ಮರಕ್ಕೆ ನಿಮ್ಮ ಕುದುರೆಯನ್ನ ಕಟ್ಟಿ ಎಂದು ಹೇಳಿದರು. ಸೈನಿಕ ಅಹಂಕಾರದಿಂದ ನನ್ನ ಕುದುರೆಯನ್ನು ಇದೇ ಮರಕ್ಕೆ ಕಟ್ಟುತ್ತೇನೆ ಅಂತ ಹಠ ಮಾಡಿ ಅದೇ ಮರಕ್ಕೆ ಕಟ್ಟಿ ಹಾಕುತ್ತಾರೆ. ನಂತರ ಇಬ್ಬರು ತಮ್ಮ ತಮ್ಮ ವೃತ್ತಿ ಮಾಡಲು ಹಳ್ಳಿಯೊಳಗೆ ಹೋದರು. ಸಂಜೆ ಸೈನಿಕ ಬಂದು ನೋಡಿದಾಗ ಆತನ ಕುದುರೆಯ ಕಾಲು ಮುರಿದಿದೆ. ಆಗ ಸೈನಿಕ ವರ್ತಕನಿಗೆ ಹೇಳಿದರು, ನಿಮ್ಮ ಕುದುರೆಯು ಒದ್ದು ನನ್ನ ಕುದುರೆಯ ಕಾಲು ಮುರಿದಿದೆ, ಅದರ ನಷ್ಟವನ್ನು ತುಂಬಿಕೊಡು ಎಂದರು. ವರ್ತಕ ಹೇಳಿದರು, ನಿನಗೆ ನಾನು ಮೊದಲೇ ಎಚ್ಚರಿಕೆ ನೀಡಿದ್ದರೂ ಕೇಳಲಿಲ್ಲ. ಅಂದಾಗ ಇಬ್ಬರ ಜಗಳ ನೋಡಿ ಜನರು ಸೇರಿದರು. ಈ ನ್ಯಾಯ ಅವರಿಂದಲೂ ಬಗೆಹರಿಯದಿದ್ದಾಗ ಅದು ನ್ಯಾಯಾಧೀಶರ ಮುಂದೆ ಹೋಯಿತು. ಆಗ ನ್ಯಾಯಾಧೀಶರು ನಿಮ್ಮ ನ್ಯಾಯ ಹೇಳಿ ಅಂದಾಗ ಸೈನಿಕ ಹೇಳಿದ, ವರ್ತಕನ ಕುದುರೆ ನನ್ನ ಕುದುರೆಯನ್ನು ಒದ್ದು ಕಾಲು ಮುರಿದಿದೆ, ಅದಕ್ಕೆ ನನಗೆ ನ್ಯಾಯ ದೊರಕಿಸಿಕೊಡಿ ಸ್ವಾಮಿ ಎಂದರು. ನ್ಯಾಯಾಧೀಶರು ವರ್ತಕನಿಗೆ ಕೇಳಿದರು, ನಿಮ್ಮ ಕುದುರೆ ಸೈನಿಕನ ಕುದುರೆಯ ಕಾಲು ಮುರಿದಿರುವುದು ನಿಜವೇ ಅಂದಾಗ ವರ್ತಕ ಏನನ್ನೂ ಮಾತನಾಡಲಿಲ್ಲ, ಮೌನವಾಗಿಯೇ ಇದ್ದರು. ನ್ಯಾಯಾಧೀಶರು ಮತ್ತೊಮ್ಮೆ ಕೇಳಿದಾಗಲೂ ಮತ್ತೆ ಮೌನ ವಹಿಸಿದರು. ಆಗ ನ್ಯಾಯಾಧೀಶರು ವರ್ತಕ ಕಿವುಡನಿರಬೇಕು ಅಂತ ಈ ನ್ಯಾಯವನ್ನು ವಜಾ ಮಾಡುತ್ತೇನೆ ಅಂದಾಗ ಸೈನಿಕ ಹೇಳಿದರು, ಇಲ್ಲ ಮಹಾಸ್ವಾಮಿ, ವರ್ತಕ ಕಿವುಡನಲ್ಲ, ಆತ ನನಗೆ ಮೊದಲೇ ಹೇಳಿದ್ದನು, ನನ್ನ ಕುದುರೆ ಕಟ್ಟಿದ ಮರಕ್ಕೆ ನಿಮ್ಮ ಕುದುರೆ ಕಟ್ಟಿ ಹಾಕಬೇಡ ಅಂತ ಹೇಳಿದರು. ನಾನು ಹಠ ಮಾಡಿ ಕುದುರೆಯನ್ನು ಅದೇ ಮರಕ್ಕೆ ಕಟ್ಟಿ ಹೋದೆನು ಅಂದಾಗ ನ್ಯಾಯಾಧೀಶರು ನಕ್ಕು, ನಿಮ್ಮ ತಪ್ಪು ಇರುವುದರಿಂದಲೇ ವರ್ತಕ ಮೌನವಾಗಿ ಇರುವುದು, ಇದೇ ಸತ್ಯ, ಆದ್ದರಿಂದ ನೀವೇ ಸತ್ಯ ಹೇಳಿದೆ ಅಂದಾಗ ಸೈನಿಕ ತನ್ನ ತಪ್ಪಿನ ಅರಿವಾಗಿ ತಲೆ ಬಾಗಿದರು. ಈ ಕಥೆಯ ನೀತಿ, ಕೆಲವು ಸಂದರ್ಭಗಳಲ್ಲಿ ಮೌನವಾಗಿ ಇರುವುದರಿಂದ ಅದು ನಮಗೆ ವಿಜಯ ತಂದುಕೊಡುತ್ತದೆ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.